ಕೇಳಿಸ್ಕೊಂಡ್ಬಿಟ್ಟಿದ್ಯಾ ಆವಾಗಲೇ? ಪಾಪು ಗಂಧ ನೋಡು ಅಣಿಸೋಗ್ಬಿಟ್ಟೈತೆ, ಕುಂಕುಮ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದಾನೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಡೇ ಎಲ್ಲ ಏನಾಗುತ್ತೆ ಅಂತ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ 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 ಗಂಧ ಎಲ್ಲ ಹಚ್ಕೊಬಿಟ್ಟಿದ್ಯಾ? ಸರಿ, ಒರೆಸ್ಬಿಟ್ಟು ಕ್ಲೀನಾಗಿ ಇಡ್ತೀನಿ. ಸೊ ಇವತ್ತು ಬಂದ್ಬಿಟ್ಟು ಫಸ್ಟ್ ಡೇ ಆಫ್ ಸ್ಕೂಲ್. ನಮಗೆ ಸ್ಕೂಲ್ಸ್ ರೀಓಪನ್ ಆಗಿದೆ ಹೈಸ್ಕೂಲ್ ಅವ್ರಿಗೆ ಇವತ್ತಿಂದ. ಪ್ರೈಮರಿ ಅವ್ರಿಗಿನ್ನ 1 ವೀಕ್ ಹಾಲಿಡೇಸ್ ಇದೆ. ಆ್ಯಂಡ್ ಇನ್ನು ಇವನಿಗೆ ಸ್ಕೂಲ್ಗೆ ಅದೆಲ್ಲನೂ ನಾವೇನು ಹೋಗಿ ಮಾತಾಡಿಕೊಂಡು ಸ್ಕೂಲ್ ನೋಡ್ಕೊಂಡೆಲ್ಲ ಏನು ಬಂದಿಲ್ಲ. ಜಸ್ಟ್ ಸ್ಕೂಲಿಗೆ ಜಾಯಿನ್ ಮಾಡಿಸೋಣ ಅಂತ ಒಂದು ಡಿಸಿಷನ್ನ ತಗೊಂಡಿದ್ದೀವಿ. ನೋಡೋಣ ಅಲ್ಲಿನ ಏಜ್ ಲಿಮಿಟ್ ಏನಾದರೂ ಇದೆಯಾ, ಅಲ್ಲಿ ಫೆಸಿಲಿಟೀಸ್ ಹೆಂಗಿದೆ ಎಲ್ಲನೂ ನೋಡಿಕೊಂಡು ಅಪ್ಡೇಟ್ಸ್ ಕೊಡ್ತೀನಿ. ನಾನು ಸ್ಕೂಲಿಗೆ ಜಾಯಿನ್ ಮಾಡಿಸ್ತಾ ಇದ್ದೀನ ಏನು ಅನ್ನೋದೆಲ್ಲ ಅದನ್ನು. ಆ್ಯಂಡ್ ಇವಾಗ ನಾವು ಎದ್ದು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮನೇಲಿ ಪೂಜೆ ಮಾಡಿದ್ರೇ ಒಂಥರ ಪಾಸಿಟಿವ್ ವೈಬ್ಸ್ ಅಲ್ವಾ ಫ್ರೆಂಡ್ಸ್ ಮನೇಲಿ. ಸೊ ಮೊನ್ನೆನೇ ಶುಕ್ರವಾರ ಪೂಜೆಗೆ ಅಂದ್ಬಿಟ್ಟು ಮಮ್ಮಿ ಹೂವು ಎಲ್ಲ ಏನು ಕಟ್ಟಿ ಕೊಟ್ಟಿದ್ರು. ಬಟ್ ನಾವು ಶುಕ್ರವಾರ ಪೂಜೆ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಅದಾದಮೇಲೆ ನಮ್ಮ ಹಸ್ಬೆಂಡ್ ಕಡೆಯವರು ಅದಾದಮೇಲೆ ನಮ್ಮ ಹಸ್ಬೆಂಡ್ ಕಡೆಯವರು ಯಾರೋ ಎಕ್ಸ್ಪೈರ್ ಆದರು. ಸೊ ಅದರಿಂದ ಪೂಜೆ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್, ಈ ಥರ ಸಿಂಪಲಾಗಿ ಪೂಜೆ ಎಲ್ಲ ಮಾಡಿಕೊಂಡು ಮಮ್ಮಿ ಮಲ್ಲಿಗೆ ಹೂವು ಕಟ್ಟಿ ಕೊಟ್ಟು ಕಳಿಸಿದ್ರು. ಫ್ರೈಡೇ ನಾನು ಪೂಜೆ ಮಾಡೋಕ್ಕಾಗಿಲ್ಲ, ನಮ್ಮ ಹಸ್ಬೆಂಡ್ ಅವ್ರ ರಿಲೇಟಿವ್ಸ್ ಯಾರೋ ಎಕ್ಸ್ಪೈರ್ ಆಗಿದ್ರು. ಸೊ 3 ಡೇಸ್ ಆದಮೇಲೆ ಪೂಜೆ ಮಾಡ್ಬೋದಲ್ವ, ಹಂಗಾಗಿ ಇವತ್ತು ಬೆಳಗ್ಗೆ ಎಲ್ಲ ಮಲ್ಲಿಗೆ ಹೂವು ಹಾಕಿ ಕ್ಲೀನಾಗಿ ಪೂಜೆ ಮಾಡ್ಕೊಂಡ್ವಿ. ಎಂಚೋಟು ನೋಡ್ರಿ ರೆಡಿ ಆಗಿಬಿಟ್ಟಿದ್ದಾನೆ ಸ್ಕೂಲ್ಗೆ. ರೆಡಿ ಆಗಿಬಿಟ್ಟಾ? ಏನು ಮಮ್ಮಿ, ಏನು ಏನು? ಸೊ ಹೇಳಿದ್ನಲ್ವ ಫ್ರೆಂಡ್ಸ್, ಶುಕ್ರವಾರ ಪೂಜೆ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಅವ್ರ ರಿಲೇಟಿವ್ಸ್, ಅಂದರೆ ನಮಗೂ ರಿಲೇಟಿವ್ಸೇ, ಸೊ ಯಾರೋ ಎಕ್ಸ್ಪೈರ್ ಆದರು. ಹಾಗಾಗಿ ಸೂತ್ಕ ಇರುತ್ತಲ್ವ, ಪೂಜೆ ಮಾಡಬಾರ್ದು. ಇವತ್ತಿಗೆ 3 ಡೇಸ್ ಆಯಿತು. ಸೊ ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ ಇವತ್ತು. 3 ಡೇಸಿಂದ ಪೂಜೆ ಮಾಡದೇ ಇರೋದಕ್ಕೇನೋ ಒಂಥರ ಮನೇಲಿ ಏನೋ ಕಳ್ಕೊಂಡಂಗೆ ಹಂಗೆ ಅನ್ನಿಸ್ತಾ ಇತ್ತು. ಆ್ಯಂಡ್ ನನ್ನ ಮಗಗೂ ರೆಡಿ ಮಾಡಿಬಿಟ್ಟಿದ್ದೀನಲ್ವ, ಸ್ನಾನ ಎಲ್ಲ ಮಾಡಿಸಿ ಬೆಳಗ್ಗೆನೇ ಅವ್ನು ಸ್ವಲ್ಪ ಫ್ರೂಟ್ಸಿಂದ ಅದ್ರ ಜೊತೆಗೆ ಒಂದು ಸ್ವಲ್ಪ ಬಿಸ್ಕೆಟು ಹಾಲು ಕುಡ್ದ. ನಿದ್ದೆ ಬಂದುಬಿಟ್ಟಿದೆ ಪಾಪ. ಸೊ ಅಲ್ಲಿ ಹೋಗಿದ ತಕ್ಷಣ ನಿದ್ದೆ ಮಾಡಿಸ್ಬಿಟ್ಟು ಇವನ್ನ ಒಂದು 1.5 to 2 hours ಮಲಗ್ತಾನೆ. ಮಲಗಿ ಎದ್ಮೇಲೆ ಆಮೇಲೆ ಅವನಿಗೆ ಊಟ. ಸೊ ನಾವು ಇವಾಗ ಹೊರಡ್ತಾ ಇದ್ದೀವಿ. ನಮ್ಮಪ್ಪ ಬರ್ತಾ ಇದ್ದಾರೆ ನಮ್ಮನ್ನ ಕರ್ಕೊಂಡು ಹೋಗೋಕೆ ಇವತ್ತು. ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತ. ಎಲ್ಲಕ್ಕಿಂತ ಮುಂಚೆ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಆ ವ್ಯಾನ್ ಬರ್ತಾ ಇತ್ತು, ಬಟ್ ಇವಾಗೇ ಸ್ಟಾರ್ಟ್ ಆಗಿರೋದಲ್ವ, ಮಕ್ಕಳೇನು ಅಷ್ಟೊಂದು ಎಲ್ಲರೂ ಬರೋಲ್ಲ. ಸೊ ಅಟೆಂಡ್ ಮಾಡಲ್ಲ. 1 ವೀಕ್ ಟೈಮ್ ತಗೊತಾರೆ. ಎಲ್ಲರೂ ಹಾಲಿಡೇಸ್ಗೆ ಊರುಗಳಿಗೆಲ್ಲ ಹೋಗಿರ್ತಾರಲ್ವ, ಎಲ್ಲ ರಿಟರ್ನ್ ಆಗಿ ಸೆಟಲ್ ಡೌನ್ ಆಗಿ ಕರೆಕ್ಟಾಗಿ ಎಲ್ಲ ಫುಲ್ ಸ್ಟ್ರೆಂತ್ ಸ್ಕೂಲಲ್ಲಿ ಮಕ್ಕಳು ಬರೋದಕ್ಕೆ 1 ವೀಕ್ ಆಗುತ್ತೆ. ಸೊ ಹಂಗಾಗಿ ಈ ಸ್ಟಾರ್ಟಿಂಗಲ್ಲಿ ಏನು ವ್ಯಾನ್ ಎಲ್ಲ ಏನು ಕಳಿಸಲ್ಲ, ವ್ಯಾನ್ ಫೆಸಿಲಿಟೀಸ್ ಇರಲ್ಲ 1 ವೀಕು. ಹಾಗಾಗಿ ಡ್ಯಾಡಿ ಬರ್ತಾ ಇದ್ದಾರೆ ನನ್ನ ಕರ್ಕೊಂಡು ಹೋಗೋಕ್ಕೆ. ಆ್ಯಂಡ್ ನಾನು ಟಿಫನ್ ವಿಷಯಕ್ಕೆ ಬಂದರೆ ಇವತ್ತೇನು ಟಿಫನ್ನೇ ಮಾಡಿಲ್ಲ ಫ್ರೆಂಡ್ಸ್. ನಾನು ಅಷ್ಟೇ ಬಿಸ್ಕೆಟು ಹಾಲು ಕುಡ್ಕೊಂಡೆ. ಅವನು ಬಿಸ್ಕೆಟು ಹಾಲು ಜೊತೆಗೆ ಸ್ವಲ್ಪ ಫ್ರೂಟ್ಸೂ ತಿಂದ. ಅವನಿಗೆ ಬ್ಲೂಬೆರಿ ಗ್ರೇಪ್ಸು ಅದೆಲ್ಲ ಇತ್ತು, ಸ್ವಲ್ಪ ಕೊಟ್ಟೆ ತಿಂದ. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ಅವ್ನು ನಿದ್ದೆ ಮಾಡಲ್ಲ, ನನಗೆ ಗೊತ್ತಿರೋ ಥರ. ಅವ್ನಿಗೆ ನಿದ್ದೆ ಬಂದಿದೆ ಅಷ್ಟೇ, ನಿದ್ದೆ ಮಾಡಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಅವನಿಗೆ ಟಿಫನ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಅವನು ಆಮೇಲೆ ಮಧ್ಯಾಹ್ನವರೆಗೂ ಆರಾಮಾಗಿ ನಿದ್ದೆ ಮಾಡ್ತಾನೆ. ನನ್ನ ಕೆಲಸನೂ ಆಗುತ್ತೆ. ಅದೇ ಏನೆಲ್ಲ ಕೆಲಸಗಳಿದೆಯೋ ಏನಿದೆಯೋ. ಆ್ಯಂಡ್ ಸ್ಕೂಲಲ್ಲೆಲ್ಲನೂ ನಾನು ಏನು ವೀಡಿಯೋ ಎಲ್ಲ ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಬಟ್ ಏನು ಸ್ಪೆಷಲ್ ಡೇಸ್ ಎಲ್ಲ ಇರುತ್ತಲ್ವ, ಆ ವೀಡಿಯೋಸ್ ಎಲ್ಲ ನಾನು AES ಪಬ್ಲಿಕ್ ಸ್ಕೂಲ್ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ ವ್ಲಾಗ್ಸು. ಲಾಸ್ಟ್ ಇಯರೇ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಅಂತ ಅದು ಬರಲ್ಲ, ಅದು ಹಬ್ಬ ಆಗುತ್ತೆ ಮಮ್ಮಿಗೆ, ಒಂದೇ ಬರೋದು. ಸೊ ಲಾಸ್ಟ್ ಇಯರೇ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಫೋನ್ ಅದೊಂದು ಹಾಳಾಗ್ಬಿಡ್ತು. ಹಾಗಾಗಿ ವೀಡಿಯೋಸ್ ಎಲ್ಲ ಅದರಲ್ಲೇ ಇದೆ. ಅದನ್ನು ರಿಪೇರಿಗೆ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಹಾಲಿಡೇಸಲ್ಲಿ ಮಾಡ್ಕೊಳ್ಳೋಣ, ರಿಪೇರಿ ಮಾಡಿಸ್ಕೊಂಬಿಡೋಣ, ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರಲ್ಲ ಅನ್ನೋ ಪ್ಲ್ಯಾನಲ್ಲಿದ್ದೆ. ಬಟ್ ಎಲ್ಲೋಯ್ತು, ಎಲ್ಲಾಗ್ಬಿಟ್ಟೆ, ಎತ್ತಿಟ್ಕೊಂಬಿಟ್ಟಿದ್ಯಾ? ಅಟ್ಟ ಫ್ರೆಂಡ್ಸ್, ಏನಾದರೂ ಕೇಳಿದ್ದು ಕೊಟ್ಟಿಲ್ಲ ಅಂದರೆ ಹಂಗೆ ಕಿರ್ಚ್ತಾ ಇರ್ತಾನೆ.
ಸುಮ್ಮನೆ ಅಳೋದು ಇವನು. ಸೊ ಹಂಗಾಗಿ ಫೋನ್ ವಿಷಯಕ್ಕೆ ಬಂದರೆ ಅದು ರಿಪೇರಿ ಮಾಡಿಸ್ಕೊಳಕ್ಕೆ ಆಗಿಲ್ಲ. ಇವಾಗ ಕೊಡಬೇಕು, ಈ ವೀಕಲ್ಲಿ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದರಲ್ಲಿರೋ ಡೇಟಾ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕಲ್ವಾ. ಸೊ ಹಂಗಾಗಿ ಆ್ಯಂಡ್ ಅದೊಂದು ನನಗೆ ಮೆಮೊರಿ ಇಲ್ಲ ಅಂದಿದ್ರೆ ಹಂಗೆ ಇಟ್ಬಿಡ್ತಾ ಇದ್ದೆ. ಸೊ ನಾನು ಫಸ್ಟ್ ಕೆಲಸ ಮಾಡಿ ಅರ್ನ್ ಮಾಡಿ ತಗೊಂಡಿರುವಂಥ ಮೊಬೈಲ್ ಅದು ನನಗೆ. ಸೊ ಹಂಗಾಗಿ ನನಗೆ ಅದೊಂಥರ ಎಲ್ಲಿಮ್ಮ ಎಲ್ಲಿಟ್ಟಿದ್ಯಾ ಕಳ್ಳ ನನಗೆ ಆಟ ಆಡಿಸ್ತಾ ಇದ್ದಾನೆ ಎತ್ತಿಟ್ಕೊಂಡು. ಸೊ ಹಂಗೆ ಅದಕ್ಕೆ ಅದನ್ನು ಯಾರಿಗಾದ್ರೂ ಕೊಟ್ಬಿಡೋಕ್ಕೂ ಇಷ್ಟ ಇಲ್ಲ, ಹಂಗೆ ಅದನ್ನು ಯೂಸ್ ಮಾಡ್ದಿರೋ ಇರೋಕ್ಕೂ ಇಷ್ಟ ಆಗ್ತಾಯಿಲ್ಲ ನನಗೆ. ಸೊ ರಿಪೇರಿ ಮಾಡಿಸ್ಕೊಂಡು ಅದನ್ನು ಅದರಲ್ಲಿರೋ ಡೇಟಾ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಐಡಿಯಾಲಿದೆ. ಆ್ಯಂಡ್ ಇನ್ನೂ ಸ್ವಲ್ಪ ಪ್ಲ್ಯಾನ್ಸ್ ಇದೆ, ಏನು ಅದೆಲ್ಲನೂ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಅದೆಷ್ಟು ಸಕ್ಸೀಡ್ ಆಗ್ತೀವಿ, ಏನೆಲ್ಲ ಅಂದ್ಕೊಂಡಿದ್ದೀವಿ ಅದೆಲ್ಲ ಸಕ್ಸಸ್ ಆಗ್ತಾ ಈ ವರ್ಷ ಇಲ್ವಾ ಅದೆಲ್ಲ ನೋಡೋಣ. ಆ್ಯಂಡ್ ರಿಸಲ್ಟ್ ದಿನ ನಾನು ಸ್ಕೂಲ್ ಹತ್ರ ಹೋಗೋಕ್ಕೆ ಆಗಿಲ್ಲ, ಬಿಕಾಸ್ ಮಗುನ ಇಟ್ಕೊಂಡು ಆ ಬಿಸಿಲಲ್ಲಿ. ಆ್ಯಂಡ್ ಡ್ಯಾಡಿನೂ ಸ್ವಲ್ಪ ಬ್ಯುಸಿ ಇದ್ದರು ಬಂದು ಕರ್ಕೊಂಡು ಹೋಗೋಕ್ಕೆ. ಸೊ ಇಲ್ಲಿ ಆಟೋ ಫೆಸಿಲಿಟೀಸ್ ತುಂಬ ಕಮ್ಮಿ ಫ್ರೆಂಡ್ಸ್. ಅಂದರೆ ಮೇನ್ ರೋಡ್ಗೆ ಹೋದರೆ ಸಿಗುತ್ತೆ, ಬಟ್ ಇಲ್ಲಿಂದ ಅಲ್ಲಿಗೆ ಒಂದು 1/2 to 1 ಕಿಲೋಮೀಟರ್ ಆಗುತ್ತೆ. ಮಗುನ ಎತ್ಕೊಂಡು ಬ್ಯಾಗ್ ಎತ್ಕೊಂಡು ನಾನು ಬಿಸಿಲಲ್ಲಿ ಅಷ್ಟು ದೂರ ನಡೆಯೋಷ್ಟರಲ್ಲೇ ಟಯರ್ಡ್ ಆಗಿಬಿಟ್ಟಿರ್ತೀನಿ. ಏನದು ಏನಿಲ್ಲ ಹೋಗುತ್ತೆ. ಸೊ ಹಂಗಾಗಿ ನಾನು ಅವತ್ತು ಹೋಗಿರಲಿಲ್ಲ ರಿಸಲ್ಟ್ ದಿನ. ನೆಕ್ಸ್ಟ್ ಡೇ ಹೋಗಿದ್ದೆ. ಹೋಗಿ ಮಮ್ಮಿ ಡ್ಯಾಡಿ ಹತ್ರ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಬ್ಯಾನರ್ ಎಲ್ಲ ಮಾಡಿಸೋದೆಲ್ಲ ಕೆಲಸ ಐತೆ ಎಲ್ಲ ನೋಡಿಕೊಂಡು ಬಂದ್ವಿ. ಆ್ಯಂಡ್ ಇವತ್ತೇ ಹೋಗ್ತಾ ಇರೋದು. ಐ ಥಿಂಕ್ ಮಕ್ಕಳೆಲ್ಲನೂ ಬರ್ತಾರೆ. ಇಫ್ ಐ ಕ್ಯಾನ್ ಕ್ಯಾಪ್ಚರ್ ಮಾಡ್ತೀನಿ, ನೋಡೋಣ. ಸೊ ಏನು ಹಬ್ಬು ಇಲ್ಲ ಬಿಡು, ಆಗೋಯ್ತು ಹಬ್ಬು ಆಗೋಯ್ತು, ವಾಸಿ ಅಂತೆ ಆರೋಯ್ತು ಅದು ಆರೋಗಿದೆ. ಹಬ್ಬು ಆಗಲ್ಲ, ನೀನು ಮುಟ್ಬೇಡ ಬಾ. ಆದ್ರೂ ಬಾ. ಇವನು ಪೂಜೆ ಮಾಡಿ ಊದ್ಕಡ್ಡಿ ಇಟ್ಟಿರ್ತೀವಲ್ವ ಫ್ರೆಂಡ್ಸ್, ಅದ್ರದ್ದು ಏನಂತಾರೆ ಡಸ್ಟ್ ಬಿದ್ದಿರುತ್ತಲ್ವ, ಅದನ್ನ ಹೋಗಿ ಮುಟ್ಬಿಡ್ತಾನೆ. ಲಾಸ್ಟ್ ಟೈಮ್ ಹಂಗೆ ಪೂಜೆ ಮಾಡ್ತಾ ಇರಬೇಕಾದ್ರೇ ಐ ಥಿಂಕ್ ನಾನು ಅದನ್ನು ವಿಡಿಯೋ ಮಾಡಿರಬೇಕು. ಫೋಟೋ ನಾನು ತೆಗಿತೀನಿ, ನೀನು ಮಾತಾಡಂಗೆ. ಫೋಟೋ ನಾನು ತೆಗಿಯೋದು ಪಾಪು, ಚಿನ್ನಿ ಪಾಪು. ಇನ್ನು ಬಾ, ಸರಿ ಇರು, ಆಯ್ತಿರು, ಕೊಡ್ತೀನಿ, ನೀನೇ ತೆಗಿಯುವಂತೆ. ಅವನೇ ಫೋಟೋ ಅಂದರೆ ಅವನೇ ವಿಡಿಯೋ ಮಾಡಬೇಕು ಅಂತ ಫ್ರೆಂಡ್ಸ್ ಆಟ ಮಾಡ್ತಾ ಇರೋದು. ಏನೋ ಒಂದು ಇಟ್ಕೊಂಡಿರ್ತಾನೆ, ಏನೂ ಸಿಗಲಿಲ್ಲ ಅಂದರೆ ನಾನೇನು ಮಾಡ್ತಾ ಇರ್ತೀನೋ ಅದಕ್ಕೆ ಅಡ್ಡ ಆಗ್ತಾರೆ. ಅಲ್ಲಿ ಗುಬ್ಬಿ ಬಂದಿದೆ, ನೋಡ್ಕೊಂಬೋಗು. ಅಲ್ಲಿದೆ ನೋಡು, ಬಾಕ್ಸಲ್ಲಿದೆ ನೋಡ್ಕೊಂಬೋಗು. ಸೊ ಲಾಸ್ಟ್ ಟೈಮು ಯುಗಾದಿ ದಿನ ಫ್ರೆಂಡ್ಸ್ ನಾನು ಶೇರ್ ಮಾಡ್ಕೊಂಡಿರಬೇಕು. ಯುಗಾದಿ ದಿನ ಏನು ಮಾಡಿದ್ದಾನೆ ಇವನು, ನಾನೆಲ್ಲ ರೆಡಿ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿ ಆಯಿತು. ಪೂಜೆ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ಗೆ ಮಗುಗೆ ಪೂಜೆ ಮಾಡೋಕ್ಕೆ ಹೇಳಿದೆ. ಅದೇ ಫ್ರೆಂಡ್ಸ್ ಏನಿಲ್ಲ, ಮನೇಲಿ ಏನಂತಾರೆ ಯಜಮಾನ ಅಂತ ಯಾರಂತಾರೆ, ದೊಡ್ಡ ಮನುಷ್ಯರು, ಅವ್ರ ದೀಪ ಹಚ್ಚಿದ್ರೆ ಒಳ್ಳೆಯದು, ಗಂಡಸ್ರು ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತಾರಲ್ವ. ಸೊ ಹಂಗಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿರಿ ಅಂತ ಹೇಳ್ಬಿಟ್ಟು ಇವ್ರನ್ನ ಬಿಟ್ಬಿಟ್ಟು ನಾನೇನೋ ಕೆಲಸ ಮಾಡ್ಕೋತಾ ಇದ್ದೆ. ಅವ್ರೇನು ಮಾಡಿದ್ದಾರೆ, ಪೂಜೆ ಮಾಡೋಕ್ಕೆ ಇವನು ಕರ್ಕೊಂಡಿದ್ದಾರೆ. ಅದು ಊದ್ಕಡ್ಡಿ ಜಾಸ್ತಿ ಅಂಟ್ಕೊಂಬಿಟ್ಟಿದೆ. ಅದು ಕೆಳಗಡೆ ಬಿದ್ದುಬಿಟ್ಟಿದೆ. ಕೆಂಡ ಅಂತ ಏನಂತಾರೆ, ಅದು ಏನಂತಾರೆ ಗೊತ್ತಿಲ್ಲ. ಅದು ಕೆಳಗಡೆ ಬಿದ್ದುಬಿಟ್ಟಿದೆ. ಇವನು ಅದನ್ನು ಎತ್ಕೊಂಡ್ಬಿಟ್ಟಿದ್ದಾನೆ. ಅದು ಫುಲ್ಲು ಒಳಗಡೆ, ಅದು ಬೊಬ್ಬೆ ಕೂಡ ಬರೋ ಥರ ಆಗಿಲ್ಲ, ಫುಲ್ಲು ಒಳಗಡೆ ಈ ಥರ ಇದು ಪ್ರೆಸ್ ಆಗಿಬಿಟ್ಟಿದೆ. ಸಖತ್ತು 1 ವೀಕು ಸಖತ್ತು ಪಾಪ ನೋವಾಯಿತು ಮಗುಗೆ. ಅವತ್ತಂತೂ ತಗಲ್ಸ್ಕೊಂಡ್ಬಿಟ್ಟು 1 hour ನಮಗೆ ಎಷ್ಟು ಕಾಟ ಕೊಟ್ಟಿದ್ದಾನೋ ಇವರು ಅಲ್ವಾ. ಯಾರು ಹಬ್ಬು ಮಾಡ್ಕೊಂಡಿದ್ದ ಅವತ್ತು ನಾಮಿ ಮಾಡುವಾಗ? ಯಾರು ಮಾಡಿದ ಹಬ್ಬು ಪಾಪುಗೆ? ಅಪ್ಪನಾ? ಪಾಪು ಹಬ್ಬು ಮಾಡ್ಕೊಂತ. ಸೊ ಏನಾದರೂ ತಪ್ಪು ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಒಪ್ಕೊತಾನೆ ಫ್ರೆಂಡ್ಸ್. ಅದರಲ್ಲಿ ನಂಬರ್ 1 ನನ್ನ ಮಗ. ಅವ್ನು ಮಾಡಿಲ್ಲ ಅಂದರೂ ಅವನೇ ಮಾಡಿದ್ದೀನಿ ಅಂತ ಹೇಳ್ಬಿಡ್ತಾನೆ ಸಮ್ಟೈಮ್ಸು. ಯಾರು ಹಬ್ಬು ಮಾಡಿದ್ರು ಪಾಪುನೇ ಅಂತ ಹೇಳ್ತಾನೆ. ಹಾಗೆ ಅವನು ಅಷ್ಟೇ ಅಲ್ಲ ಫ್ರೆಂಡ್ಸ್, ಒಂದೊಂದು ಏಜಲ್ಲಿ ಒಂದೊಂದು ಥರ ಮಕ್ಕಳು. ಫೋಟೋ ನಾನು ತೆಗಿತಾ ಇದ್ದೀನಲ್ವಾ, ಇರು. ಅಲ್ಲಿ ನೋಡಿ ಹಣೆ ಹೆಂಗೆ ಮಾಡ್ಕೊಂಡಿದ್ಯಾ ನೋಡು. ಗಂಧ ಅಂತಾನೆ ಫ್ರೆಂಡ್ಸ್, ಅವ್ರ ಅಪ್ಪ ಇಟ್ಕೊತಾರೆ ಅಂದ್ಬಿಟ್ಟು. ಸೊ ಇವತ್ತು ತಲೆಗೆ ಸ್ನಾನ ಮಾಡಿಸಿದ್ದೆ ಅಲ್ವಾ, ಹೆಂಗೂ ಕಾಟಿಗೆ ಇಡಬಾರ್ದು ಅಂದ್ಬಿಟ್ಟು ಗಂಧ ಇಟ್ಟರೆ ಅದನ್ನು ಅಳಿಸ್ಕೊಂಡು ಬಂದಿದ್ದಾನೆ.
ಅದನ್ನ ಕ್ಲೀನಾಗಿ ಒರೆಸ್ಬಿಟ್ಟು ಗಂಧ ಇಡಬೇಕು. ಸೊ ನೋಡೋಣ ಫ್ರೆಂಡ್ಸ್ ಏನೆಲ್ಲ ಆಗುತ್ತೆ ಇವತ್ತಿನ ಡೇ ಅಂತ ಎಲ್ಲನೂ ನಾನು ರೆಕಾರ್ಡ್ ಮಾಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ ಇವತ್ತೆಲ್ಲ ಏನಾಗುತ್ತೆ ಅಂತ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೈಲಿ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಇವತ್ತು ನೈಟ್ವರೆಗೂ ಏನೆಲ್ಲ ಆಗುತ್ತೆ ಅನ್ನೋದನ್ನು ಶೂಟ್ ಮಾಡ್ತೀನಿ. ಎಂಡ್ವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಬಾಯ್ ಬಾಯ್. ಪಾಪು ಫೋಟೋ ಏನಕ್ಕೆ? ಮಮ್ಮಿ ಫೋಟೋ ತೆಗಿತೀಯಾ? ಸರಿ, ಮಮ್ಮಿ ಫೋಟೋ ತೆಗಿತಾನಂತೆ ಫ್ರೆಂಡ್ಸ್ ನನ್ನ ಮಗ. ಹಾಯ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಟೈಮ್ 6 o'clock ಕರೆಕ್ಟಾಗಿ. ಸೊ ಇವಾಗೇನು ಟ್ಯೂಷನ್ಸ್ ಎಲ್ಲ ಏನು ಇಲ್ವಲ್ಲ, ಇವತ್ತೇ ಸ್ಟಾರ್ಟ್ ಆಗಿರೋ ಸ್ಕೂಲು. ಹಂಗಾಗಿ ಸ್ವಲ್ಪ ಬೇಗ ಬಂದುಬಿಟ್ಟೆ. ನಾನು 5:30 ಬಂದುಬಿಟ್ಟೆ. ಬಂದು ಸ್ವಲ್ಪ ಮನೇಲಿರೋ ಕೆಲಸಗಳೆಲ್ಲ ಏನಿದೆ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡೆ. ಫ್ರೆಶ್ ಅಪ್ ಆಗಿಬಿಟ್ಟು ಮನೇಲಿ ಕಡ್ಡಿ ಹಚ್ಚಬೇಕು. 6 ಗಂಟೆ ಆಗಿಬಿಟ್ಟು ಸ್ವಲ್ಪ ಕಾಫಿ ಕುಡ್ಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಪೂಜೆ ಮಾಡಿಬಿಟ್ಟು ಇವತ್ತು ಡಿನ್ನರ್ ಕೆಲಸನೂ ಸ್ವಲ್ಪ ಏನೂ ಇಲ್ಲ. ಮಮ್ಮಿನೇ ಮುದ್ದೆ ಸಾರು ಮಾಡಿದ್ರು, ತಗೊಬಂದಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳೇನಿದೆ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡ್ಕೊಬೇಕಾಗಿರೋದು ಆ್ಯಂಡ್ ಸೊಪ್ಪೆಲ್ಲ ಸ್ವಲ್ಪ ಬಿಡಿಸೋ ಕೆಲಸ ಎಲ್ಲ ಇದೆ, ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ಇವಾಗಿಂದ ಏನು ಪ್ಲ್ಯಾನ್ ಅಂದರೆ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿಬಿಟ್ಟು ಕಾಫಿ ಕುಡ್ಕೊಂಡು ವಾಕ್ ಹೋಗೋಣ. ಒಂದು ಸ್ವಲ್ಪ ಪ್ಲೆಸೆಂಟಾಗಿರುತ್ತೆ, ತಣ್ಣಗೆ ಗಾಳಿ ಸಖತ್ತಿರುತ್ತೆ ಫ್ರೆಂಡ್ಸ್. ನಾನು ವಿಡಿಯೋ ಮಾಡ್ತೀನಿ, ಆದರೆ ಅಲ್ಲೂ ಮಗು ಕೆಳಗಡೆ ಆಂಟಿ ಅವ್ರ ಹತ್ರ ಆಟ ಆಡೋಕ್ಕೆ ಹೋಗಿದ್ದಾನೆ. ಅವನು ಬಂದಿದ್ದ ಹಂಗೆ ಕೆಳಗಡೆ ಇಳ್ಕೊಂಡ್ಬಿಟ್ಟ, ಬಂದಿಲ್ಲ ಮೇಲೆ ಮನೆಗೆ. ಅಲ್ಲೇ ಆಂಟಿ ಅವ್ರ ಹತ್ರ ಆಟ ಆಡ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಾನೆ. ಸೊ ಹಂಗಾಗಿ ನನ್ನ ಕೆಲಸಗಳೆಲ್ಲ ಸ್ವಲ್ಪ ಬೇಗ ಮುಗೀತು. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಹೋಗೋಣ ಫ್ರೆಂಡ್ಸ್. ವಾಕಿಂಗ್ ಹೋಗೋಗಿ ಮತ್ತೆ ಸಿಗ್ತೀನಿ. ಕಾಫಿ ಕುಡಿದ್ಬಿಟ್ಟು ಹೊರಡೋಣ ನಾವು ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಆಗಿ ಪೂಜೆ ಕೆಲಸನೂ ಎಲ್ಲ ಮುಗೀತು. ಬ್ಯಾಕ್ ಕ್ಯಾಮ್ರಾ. ಸೊ ಪೂಜೆ ಮುಗೀತು. ಇವಾಗ ಕಾಫಿ ಕುಡಿದ್ಬಿಟ್ಟು ಒಂದು ರೌಂಡ್ ಹಂಗೆ ಹೋಗ್ಬಿಟ್ಟು ಬರೋಣ ಫ್ರೆಂಡ್ಸ್. ನಾನು ರೆಕಾರ್ಡ್ ಮಾಡ್ತೀನಿ, ಇದು ಹೆಂಗಿರುತ್ತೆ ನೋಡಿಸ್ತೀನಿ. ಸಖತ್ತಾಗಿರುತ್ತೆ ಈ ಕಡೆ, ಬಟ್ ನಾವೇ ಯಾವಾಗೂ ಹೋಗೋದೇ ಇಲ್ಲ. ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಹಿಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಕಡೆ. ಕೆಲಸದಿಂದ ಬಂದಿದ ತಕ್ಷಣ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತಲ್ವ ಫ್ರೆಂಡ್ಸ್. ಟಿ ವಿ ಇಟ್ಕೊಂಡು ಫೋನ್ ಇಟ್ಕೊಂಡು ಇದ್ಬಿಟ್ರೆ ಹಂಗೆ ಇದ್ಬಿಡ್ತೀವಿ. ಅದಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಕೂಲಿಂದ ಬಂದವಾಗಿಂದ ಮೇಲೇ ಬಂದಿಲ್ಲ. ಕೆಳಗಡೆ ಆಂಟಿಯವ್ರ ಹತ್ರನೇ ಆಟ ಆಡ್ಕೊಂಡಿದ್ದ. ಸರಿ ಅಂದ್ಬಿಟ್ಟು ಅಲ್ಲಿಗೆ ಹಾಲು ತೊಗೊಂಡೋಗಿ ಹಾಲು ಕುಡಿಸ್ಕೊಂಡು ಹಂಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇವಾಗ ಬರಲ್ಲ ಅಂತಲೇ ಆಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಅವರಪ್ಪ ಬಂದಿದ್ದಕ್ಕೆ. ತೆಗಿತಾ ಇದ್ದೀನಿ ಪಾಪು, ನಾನು ತೆಗಿತಾ ಇದ್ದೀನಿ. ವಿಡಿಯೋ ಜಾಸ್ತಿನೇ ಇದೆ ಅಲ್ಲ, ಫೋಟೋ ವಿಡಿಯೋ. ಅದರಲ್ಲಿ ಬೇರೆ ಈ ನಡುವೆ ನಾವು ಸ್ವಲ್ಪ ಜಾಸ್ತಿ ವ್ಲಾಗಿಂಗ್ ಎಲ್ಲ ಮಾಡ್ಕೊಂಡಿರ್ತೀವಿ. ಇಟ್ಕೆ ಮಾಡೋದೇನೋ ಅಲ್ವಾ ಇಲ್ಲಿ? ನೋಡಿ ಫ್ರೆಂಡ್ಸ್, ಇಟ್ಕೆ ಮಾಡ್ತಾ ಇದ್ದಾರೆ, ಸಿಮೆಂಟ್ ಇಟ್ಕೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಟ್ ಇವತ್ತೇನೋ ಗಾಳಿ ಕಮ್ಮಿ ಇದೆ. ಡೈಲಿ ಇಷ್ಟೊತ್ತಲ್ಲಿ ಇನ್ನೂ ಗಾಳಿ ಚೆನ್ನಾಗಿ ಬರ್ತಾ ಇತ್ತು, ಚೆನ್ನಾಗಿರ್ತಾಯಿತ್ತು. ನೆನೆ ಎಲ್ಲೋಗಿದ್ರು ಮಣ್ಣಲ್ಲಿ ಆಡೋಕ್ಕೆ ಗೀತು? ಅಮ್ಮಮ್ಮ ಬಂದಿದ್ರಲ್ಲ ಕೃತಿಕ್, ಎಲ್ಲೋಗಿದ್ರಿ ನೆನೆ ಮಣ್ಣಲ್ಲಿ ಆಡೋಕ್ಕೆ? ಅಲ್ಲೋಗಿದ್ರಾ? ಇನ್ನು ಆ ಕಡೆ ಹೋಗಿದ್ರಾ?
ಏನು ಬಚ್ಚಲಲ್ಲಿ ಲೈಟ್ ಆಫ್ ಮಾಡ್ದಿರ ಬಂದ್ಬಿಟ್ಟು ಹಂಗಿದೆಯಾ? ಇಲ್ಲ ಅದು ಕುರಿಗೆ ಹಾಕೋದು ಕುರಿಗೆ ಹಾಕ್ತಾರಲ್ಲ ಕೊಂಡೆ ಹಾಕೋದು ಯಾಪಾಕು ಬೇವಿನ ಸೊಪ್ಪು ಬೆಟ್ಟದ ಬೇವಿನ ಸೊಪ್ಪು ಕೊಂಡ ಅಂದರೆ ಬೆಟ್ಟ ಯಾಪಾಕಂದ್ರೆ ಬೇವಿನ ಸೊಪ್ಪು ಅಷ್ಟೇ ಅಲ್ವಾ ಫ್ರೆಂಡ್ಸ್? ಅದಕ್ಕೇನೋ ಹೆಸರಿರುತ್ತೆ ಫ್ರೆಂಡ್ಸ್, ನಮಗೆ ಗೊತ್ತಿಲ್ಲ. ನಾವು ಹಿಂಗೆ ಸೃಷ್ಟಿಸ್ಕೊಳ್ಳೋದು, ಹೊಸದಾಗಿ ಸೃಷ್ಟಿ ಮಾಡಿಕೊಳ್ಳುವರು. ನೋಡಿ ಫ್ರೆಂಡ್ಸ್, ಇವ್ರು ತೋಟ ಮಾಡ್ತಾ ಇದ್ದಾರೆ. ಮೇಲೆಯಿಂದ ತೋರಿಸ್ತೀನಿ, ನಮ್ಮ ಮನೆ ಹತ್ರದಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಲ್ಲಿ ತೋಟ ಮಾಡ್ತಾ ಇದ್ದಾರೆ ನೋಡಿ ಅವರು. ಇದೆಲ್ಲ ತೋಟ ಏನಿಲ್ಲಮ್ಮ, ಇದೆಲ್ಲ ಕ್ಲೀನ್ ಮಾಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಓಡಾಡೋಕ್ಕೆಲ್ಲ. ಇಲ್ಲಿ ಮಾರ್ನಿಂಗ್ ಟೈಮ್ಸ್ ಆ ಆಂಟಿಯವರೆಲ್ಲ ವಾಕ್ ಮಾಡ್ತಾ ಇರ್ತಾರೆ. ನಮಗೆ ಮನೆಯಿಂದ ಆಚೆ ಬರೋಕ್ಕೆ ಟೈಮ್ ಇರಲ್ಲ. ವಾಕಿಂಗಲ್ಲೂ ಫಾಸ್ಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗೆ ಒಂದು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಬಂದರೆ ಮನೇಲೇ ಬರಲ್ಲ. ಇಲ್ಲೇ ನಮ್ಮ ಹಸ್ಬೆಂಡಿಗೆ ಫೋನು, ಇವನು ಇಲ್ಲೇ ಕುತ್ಕೊಂಡಿದ್ದಾನೆ. ಕತ್ಲಾಗ್ತಾ ಬಂತು. ಬನ್ನಿ ಫ್ರೆಂಡ್ಸ್, ಲೈಟ್ ಹಾಕ್ಬಿಡೋಣ. ಮನೆ ಹತ್ರ ಲೈಟ್ ಹಾಕಿಲ್ಲ ಇನ್ನು. ನೋಡಿ ಫ್ರೆಂಡ್ಸ್, ಇಷ್ಟೊತ್ತಾಯಿತು ಕ್ಲೀನ್ ಮಾಡೋಷ್ಟರಲ್ಲಿ. ಪಾಲಕ್ ಸೊಪ್ಪು, ದಂಟು ಸೊಪ್ಪು, ಕೊತ್ತಂಬರಿ, ಪುದೀನ ಇಷ್ಟು ಕ್ಲೀನ್ ಮಾಡಿಕೊಂಡೆ. ಊಟ ಮಾಡೋಣ ಫ್ರೆಂಡ್ಸ್. ಇನ್ನು ಇವಾಗ ಆಯಿತು 8:15 ಆಗ್ತಾಯಿದೆ ಟೈಮ್ ಇವಾಗ. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಅಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇರೋದಾದರೆ ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ವ್ಲಾಗ್ಸ್ನ ನೋಡಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ನಾನು ವಿಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್.